ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಕ್ರಿಸ್ಮಸ್ ಹಬ್ಬಕ್ಕೆ ದಿಢೀರಾಗಿ ತುಂಬ ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಸ್ವೀಟ್ ಮಾಡಲಿಕ್ಕೆ ತುಪ್ಪ ಬೇಡ, ಸಕ್ಕರೆ ಬೇಡ, ಮತ್ತು ಈ ಸ್ವೀಟನ್ನು ಬೇಯಿಸೋದು ಕೂಡ ಬೇಡ. ದಿಢೀರಾಗಿ ಈ ಸ್ವೀಟ್ ಮಾಡಬಹುದು. ಸ್ವೀಟ್ ತುಂಬ ಸಾಫ್ಟಾಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಒಣ ಕೊಬ್ಬರಿ ಪೀಸಸ್ಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿಯಲ್ಲಿರುವಂಥ ಮೇಲ್ಭಾಗದ ಸಿಪ್ಪೆ ತೆಗೆದಿಟ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ. ಈಗ 1 ಕಪ್ಪಷ್ಟು ಒಣ ಕೊಬ್ಬರಿ ಪೀಸಸ್ಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಒಂದ್ಸರಿ ಪುಡಿ ಮಾಡಿಟ್ಕೊಳ್ಳಿ. ಈಗ ನೋಡಿ, ಒಣ ಕೊಬ್ಬರಿ ಪುಡಿ ರೆಡಿಯಾಗಿದೆ. ಅಕಸ್ಮಾತ್ ಮನೆಯಲ್ಲಿ ಒಣ ಕೊಬ್ಬರಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ, ನೀವು ಹಸಿ ತೆಂಗಿನಕಾಯಿ ತುರಿ ಕೂಡ ಉಪಯೋಗಿಸಬಹುದು. ಹಸಿ ತೆಂಗಿನಕಾಯಿ ತುರಿ ಆದರೆ ಒಂದು 4 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದಿಟ್ಕೊಳ್ಳಿ. ಹಸಿ ತೆಂಗಿನಕಾಯಿ ತುರಿಯಲ್ಲಿರುವಂಥ ನೀರಿನಂಶ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು. ನಂತರ ಈ ರೀತಿ ಸ್ವೀಟ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಈಗ ಒಣ ಕೊಬ್ಬರಿ ಪುಡಿಯಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಪುಡಿನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿ ಹಾಕಿ ಮತ್ತೆ ಒಂದ್ಸರಿ ರುಬ್ಬಿಟ್ಕೊಳ್ಳಿ. ಈ ಹುರ್ಗಡ್ಲೆ ನುಣ್ಣಗಾಗಬೇಕು ಮತ್ತು ಕೊಬ್ಬರಿ ಪುಡಿಯಲ್ಲಿ ಎಲ್ಲ ಕಡೆ ಬೆರಿಬೇಕು. ಆ ರೀತಿ ಒಂದ್ಸರಿ ಪುಡಿ ಮಾಡಿಟ್ಕೊಂಡೆ ಸಾಕಾಗುತ್ತೆ. ಈಗ ನೋಡಿ, ಪುಡಿ ಮಾಡಿರುವಂಥ ಮಿಶ್ರಣ ರೆಡಿಯಾಗಿದೆ. ಇದಕ್ಕೀಗ 3/4 ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಸ್ವೀಟ್ ಮಾಡಲಿಕ್ಕೆ ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ಬದಲಾಗಿ ಬೆಲ್ಲದಲ್ಲಿ ಈ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದ್ಸರಿ ಪುಡಿ ಮಾಡಿಟ್ಕೊಳ್ಳಿ. ಆವಾಗ ಬೆಲ್ಲದ ಪುಡಿ, ಕಡಲೆ ಪುಡಿ ಮತ್ತು ಕೊಬ್ಬರಿ ಪುಡಿಯಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ. ಹಾಗೆ ಈ ಸಮಯದಲ್ಲಿ ಸಿಹಿ ನೋಡಿ ಸಪ್ಪೆ ಅನಿಸಿದ್ರೆ ಮತ್ತೆ 1-2 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಉಪಯೋಗಿಸ್ಕೊಳ್ಳಿ. ಈಗ ಈ ರುಬ್ಬಿರುವಂಥ ಸ್ವೀಟ್ ಮಿಶ್ರಣನ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕೈಯಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಆವಾಗ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದೆಲ್ಲ ಉಟ್ಕೊಳ್ಳುತ್ತೆ. ಮತ್ತು ಬೆಲ್ಲದ ಪುಡಿ ಈ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಅಂತಷ್ಟೇ. ಈಗ ನೋಡಿ, ಸ್ವೀಟ್ ಮಿಶ್ರಣ ರೆಡಿಯಾಗಿದೆ. ನಂತರ ಮತ್ತೊಂದು ಬೌಲ್ಗೆ ತುಂಬ ಬಿಸಿಯಾದ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾದ ಬಟ್ಲನ್ನು ಮಧ್ಯಭಾಗದಲ್ಲಿ ಇಟ್ಟಿದ್ರೆ 1/2 ಕಪ್ಪಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚಾಕ್ಲೇಟ್ ಉಪಯೋಗಿಸೋದು ಇಲ್ಲಿ ಆಪ್ಷನಲ್, ಬೇಕಿದ್ರೆ ಉಪಯೋಗಿಸಿ, ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ 1 ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ತಣ್ಣಗಿರುವಂಥ ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನೀರಿನ ಬಿಸಿಯ ಶಾಖಕ್ಕೆ ಚಾಕ್ಲೇಟ್ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಈಗ ನೋಡಿ, ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ರೆಡಿಯಾಗಿದೆ. ಈಗ ನಿಧಾನಕ್ಕೆ ಬಟ್ಲನ್ನು ಹೊರಗಡೆ ಎತ್ತಿಟ್ಕೊಳ್ಳಿ. ಆದಷ್ಟು ಚಾಕ್ಲೇಟ್ ಮೆಲ್ಟ್ ಆದ ನಂತರಷ್ಟೇ ಬಟ್ಲನ್ನು ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ನ ಸ್ವಲ್ಪನೇ ಸ್ವೀಟ್ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಚಾಕ್ಲೇಟ್ ಉಪಯೋಗಿಸೋದು ಇಲ್ಲಿ ಆಪ್ಷನಲ್. ಚಾಕ್ಲೇಟ್ ಹಾಕೋದ್ರಿಂದ ಈ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಮತ್ತು ಕಡಲೆ ಫ್ಲೇವರ್ ಬರ್ತಾ ಇರೋದಿಲ್ಲ. ಅದಕ್ಕೋಸ್ಕರಷ್ಟೇ ಸ್ವಲ್ಪ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಚಾಕ್ಲೇಟ್ ಬೇಡ ಅಂತಂದರೆ ಈ ಸ್ವೀಟ್ ಮಿಶ್ರಣನ ತುಪ್ಪದಲ್ಲಿ ಉಂಡೆ ಕಟ್ಟಬೇಕಾಗತ್ತೆ. ನಾನಿಲ್ಲಿ ತುಪ್ಪ ಏನೂ ಹಾಕ್ತಾ ಇಲ್ಲ, ಬದಲಾಗಿ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪನೇ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡಬೇಕಾದ್ರೆ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ. ಆವಾಗ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಮತ್ತು ಸ್ವೀಟ್ ತುಂಬ ರುಚಿಯಾಗಿರುತ್ತೆ ಅಂತಷ್ಟೇ. ಈಗ ಸ್ವೀಟ್ ಮಿಶ್ರಣ ರೆಡಿಯಾಗಿದೆ. ನಂತರ ಈ ಸ್ವೀಟ್ ಮಿಶ್ರಣದಲ್ಲಿ ಸ್ವಲ್ಪ ಭಾಗ ತೆಗೆದಿಟ್ಕೊಂಡು ಅಂಗೈ ಮೇಲಿಟ್ಟು ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ವೀಟ್ ಉಂಡೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಉಂಡೆ ಕಟ್ಟಿಟ್ಕೊಳ್ತಾ ಇದ್ದೀನಿ. ಹಾಗೆ ಉಂಡೆ ಕಟ್ಟಬೇಕಾದ್ರೆ ಕೈಗೆ ತುಪ್ಪ ಏನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಉಂಡೆ ಕಟ್ಟಬಹುದು. ಮತ್ತು ಈ ಸ್ವೀಟ್ ಮಿಶ್ರಣ ಕೈಗೂ ಕೂಡ ಅಂಟೋದಿಲ್ಲ. ಈಗ ನೋಡಿ, ಸ್ವೀಟ್ ಉಂಡೆ ರೆಡಿಯಾಗಿದೆ. ನಂತರ ಮೊದಲೇ ಎತ್ತಿಟ್ಟಂಥ 3 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ಪುಡಿನ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವೀಟ್ ಉಂಡೆಗಳನ್ನ ನಿಧಾನಕ್ಕೆ ರೋಲ್ ಮಾಡಿಟ್ಕೊಳ್ಳಿ. ಆವಾಗ ಒಣ ಕೊಬ್ಬರಿ ಪುಡಿ ನೀಟಾಗಿ ಅಂಟುತ್ತೆ ಮತ್ತು ಈ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ. ಈ ರೀತಿ ಒಣ ಕೊಬ್ಬರಿ ಪುಡಿಯಲ್ಲಿ ರೋಲ್ ಮಾಡ್ಕೊಳ್ಳೋದು ಆಪ್ಷನಲ್, ಬೇಕಿದ್ರೆ ಮಾಡಿ, ಬೇಡ ಅಂತಂದರೆ ಹಾಗೆ ಕೂಡ ಸ್ವೀಟ್ನ ಸರ್ವ್ ಮಾಡ್ಕೋಬಹುದು. ಈಗ ನೋಡಿ, ಕ್ರಿಸ್ಮಸ್ ಹಬ್ಬಕ್ಕೆ ಮಾಡಿರುವಂಥ ದಿಢೀರ್ ಸ್ವೀಟ್ ರೆಡಿಯಾಗಿದೆ. ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ದಿಢೀರಾಗಿ ಒಂದು ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.